फोना लगाए में सब जने फोना लगाए हुआ के भी को जाका है तो इल्री हाक्तೇವ್ರಿ ನಾ ಹಾಕ್ತೇವ್ರಿ ಕತೆವನು ಬೇಕು ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ स्वागत है आप सभी का R1 न्यूज में। मैं आपके साथ साबिर मुकाशी। फोना लगाए में सब जने फोना लगाए हुआ के भी को जाका है तो इल्री हाक्तೇವ್ರಿ ನಾ ಹಾಕ್ತೇವ್ರಿ ಕತೆವನು क्या ने हवा बारिश है सोचा था टीसी बराबर नहीं बता रहे हो ना बारिश पहले से नहीं आ रहा बारिश से पहले 8 दिन सिवा लाइटा नहीं है हमारे टीसी लोड नहीं ले रही कहाँ छोटी है टीसी लोड नहीं ले रही वो छोटी है टीसी छोटी है टीसी वो बड़ी टीसी बताना नहीं कर रहे हो जरूरत नहीं होना बड़ी टीसी बता क्या भी तकलीफ नहीं होती हाँ टीसी बताने का सर हमें जाकर अर्जी भी दी वो 2-3 बार हमें जाकर 3-4 बार जाकर अर्जी दी अर्जी कॉपी है उनके पास देखा है हमें नहीं रखे हमें उनको दी नहीं मेंबर को भी एक दिए थे हमें अर्जी दी कर बोल गारंटी क्या है तुम्हारे पास नहीं हमें मेंबर को भी बोले थे जाकर का भी लेना नहीं तुम्हें हमें नहीं लिया वो और जेरॉक्स भी नहीं मारे वैसा दिए हमें हमारे क्या नहीं 2 टीशा बटाना हमारा लाइट चालू करना एक टीशी को लोड आ रहा 2 टीशा बटाना हमने हमारे इब्राहिम रोजा इब्राहिम नगर नावदगी मल्ला हमारा 34 टीसी नंबर 3 यास्मीन कलादगी ಇವತ್ತು ಇಬ್ರಾಹಿಂ ರೋಜಾ ಕಾಲನಿ ಟಿ.ಸಿ. ನಂಬರ್ 3 ಕಳೆದ 8 ದಿವಸ ಹಿಂದೂ ಇದು ಪ್ರಾಬ್ಲಮ್ ಆಗಿ ಅರ್ಧ ಏರಿಯಾ ಕರೆಂಟ್ ಇತ್ತು, ಅರ್ಧ ಕರೆಂಟ್ ಬರಲಿಲ್ಲ. ಇವತ್ತು 48 ತಾಸು ಮೇಲೆ ಆಯ್ತು. ಇವತ್ತು ಕೆ ಬಿ ಅವರು ಆಫೀಸರು ಯಾರು ಬರಲಿಲ್ಲ, ಅವ್ರು ವರ್ಕರ್ ಬಂದಾರ. ಅವ್ರು ಏನಂತಾರೆ ಅರ್ಧ ಏರಿಯಾಕ್ಕೆ ಕೊಡ್ತೇನೆ ಅಂತಾರೆ, ಅರ್ಧ ಏರಿಯಾಕ್ಕೆ ಕೊಡೋದಿಲ್ಲ ಅಂತಾರೆ. ಅದ್ರ ಸಲುವಾಗಿ ಏರಿಯಾದ ಜನ ಎಲ್ಲ ಕೂಡಿ ರೋಡನ್ನು ಬಂದ್ ಮಾಡಿ ಹೋರಾಟ ಮಾಡತ್ತಾನ. ಜಿಲ್ಲಾ ಆಡಳಿತ ಬಂದು ಶೀಘ್ರ ಇದರ ಪರಿಹಾರ ಮಾಡಬೇಕು. ಇಲ್ಲ ಹೋರಾಟ ತಾವು ಮಾಡ್ತಾ ಇದ್ದೀರಿ ಬರೋಬರಿದೆ, ಆದ್ರೆ ತಾವು ಏನೈತಿ ಒಂದು ಅರ್ಜಿಯನ್ನು ಕೊಟ್ಟಿದ್ದು ತಮ್ಮಲ್ಲಿ ಏನೂ ಇಟ್ಕೊಂಡಿಲ್ಲ ಸರ. ಅರ್ಜಿ ಕೊಡೋದಂದ್ರೆ ಕೊಡ್ತೀವಿ ರೀ. ಅರ್ಜಿ ನಾಳೆ ಕೊಡ್ತೀವಿ, ನಾಡ್ದು ಕೊಡ್ತೀವಿ, ನಾಳೆ ಬೆಳಗ್ಗೆನೂ ಕೊಡ್ತೀವಿ. ಈಗೂ ನಮ್ಮ ಕಡೆ ಅರ್ಜಿ ಐತಿ. ಈಗ ಒಂದು ಸೆಕೆಂಡ್ ಮಾತಾಡ್ರಿ. ನೀವು ಅಪ್ಡೇಟ್ ಐತಿ 8 ದಿವಸಕ್ಕೆ ಮುಂಚೆ ಪ್ರಾಬ್ಲಮ್ ಆಗಿತ್ತು ಇದು. ಈಗ 8 ದಿವಸನೂ ಆಗಿಲ್ಲ. ಕಳೆದ 8 ದಿವಸದಿಂದ 3 ದಿವಸ ಬಂದ್ ಮಾಡಿದ್ದೀರಿ ನೀವು. ಯಾಕಂದ್ರೆ ಲೋಡ್ ಹೆಚ್ಚಿಗೆ ಲೋಡ್ ಐತೆ ಅಲ್ಲಿ. ಆ ಏರಿಯಾಕ್ಕೆ ಲೋಡ್ ಎಷ್ಟೈತಿ ಅದು ಚೆಕ್ ಮಾಡ್ಬೇಕು. ಸೆಕ್ಷನ್ ಆಫೀಸರ್ಗೆ ನೀವು ಕೇಳ್ರಿ. ಇಲ್ಲ ನೀವು ಮೆಮೊರಡಮ್ ಕೊಟ್ಟು ಅರ್ಜಿ ಕೊಟ್ಟ ಮೇಲೆ ನೀವು ಮಾಡ್ತೀರ ಅಂದ್ರೆ ಮುಂದಿನ ದಿನಗಳಲ್ಲಿ ನಾಳೆ ಕೆ ಬಿ ಮುಂದೆ ಬಂದು ಕುಂದಿರ್ತೇವೆ ನಾವು. ನಾಳೆ ಕೆ ಬಿ ಮುಂದೆ ಬಂದು ಕುಂದಿರ್ತೇವೆ ನಾವು, ಅರ್ಜಿ ಕೊಡ್ತೀವಿ. ಯಾಕಂದ್ರೆ ಅವ್ರಿಗೆ ಸೆಕ್ಷನ್ ಆಫೀಸರ್ ಇರ್ತಾರೆ. ಪರ್ಮಿಷನ್ ಇಲ್ರಿ, ತಾತ್ಕಾಲಿಕವಾಗಿ ಮಾಡೀವಿ. ಸಾರ್ವಜನಿಕ ತೊಂದರೆ ಏನ್ರಿ? ಈಗ ನೋಡ್ರಿ ಮಕ್ಕಳು ಸಣ್ಣ ಇಲ್ಲ ಈಗ ನೋಡ್ರಿ ನಿನ್ನೆ ರಾತ್ರಿ ಈಗ ಬ್ಯಾಸಿಗೆ ಐತಿ. ಸಾರ್ವಜನಿಕವಾಗಿ ನೀವು ಮೀಡಿಯಾದವರು ನಿಮ್ಗೆ ದಯಮಾಡಿ ಕಳ್ಕಳಿ ವಿನಂತಿ ಮಾಡ್ತೀನಿ. ಈ ಮಕ್ಕಳು ಈ ಹೆಣ್ಮಕ್ಳು ಸ್ವಲ್ಪ ಕವರ್ ಮಾಡ್ಕೋರಿ, ಆ ಏರಿಯಾ ಸ್ವಲ್ಪ ಕವರ್ ಮಾಡ್ಕೋರಿ. ಅಲ್ಲಿ ಎಂಥ ಪರಿಸ್ಥಿತಿ ಬಂದು ನೀವು ಬಾಳೆ ಮಾಡ್ರಿ. ಅಲ್ಲಿ ಒಂದು ದಿವಸ 1 ತಾಸು ಬಂದು ಕುಂದ್ರಿ ಒಂದು ಏರಿಯಾದಾಗ, ಅವಾಗ ನಿಮ್ಗೆ ಅರ್ಥ ಆಗ್ತೈತಿ ನಾವು ಅರ್ಜಿ ಕೊಡಬೇಕು ಬೇಡ. ಯಾಕಂದ್ರೆ ನಿಮ್ಗೆ ತಿಳಿದೈತಿಲ್ಲ. ಅಲ್ರಿ ನೀವು ಒಬ್ಬ ಅಭ್ಯರ್ಥಿ ಆಗಿರಿ ವಾರ್ಡ್ ನಂಬರ್ 28 ಗೊತ್ತಿರ್ಬೇಕು ಯಾವ ರೋಡ್ ಬಂದ್ ಮಾಡ್ಬೇಕಂತ ರೋಡ್ ಅಥವಾ ಇಲ್ಲ ನೋಡ್ರಿ ರೋಡ್ದಿಲ್ಲ. ಈಗ ಬೆಳಗ್ಗೆಲಿಂದ ನಿನ್ನಿಲಿಂದ ಪ್ರಾಬ್ಲಮ್ ಆಗಿತ್ತು ಇದು. ಈಗ ಅವರು ಪ್ರಾಬ್ಲಮ್ ಸಾಲ್ವ್ ಸರಿಯಾಗಿ ಮಾಡಾಕ್ತಾ ಇಲ್ಲ. ಈಗ ಅವ್ರು ಬಂದಾರಲ್ರಿ, ಸೆಕ್ಷನ್ ಆಫೀಸರ್ ಬಂದಾರ, ಟಿ.ಸಿ. ತಂದಿಟ್ಟಾರೆ. ಅರ್ಧ ಏರಿಯಾಕ್ಕೆ ಕೊಡ್ತೇನೆ ಅಂತಾರೆ, ಅರ್ಧ ಏರಿಯಾಕ್ಕೆ ಕೊಡೋದಿಲ್ಲ ಅಂತಾರೆ. ಯಾಕೆ ಕೊಡೋದಿಲ್ಲ ಅರ್ಧ ಏರಿಯಾಕ್ಕೆ? ಅದು ಪ್ರಾಬ್ಲಮ್ ಸಾಲ್ವ್ ಮಾಡಿರಿ. ರೋಡ್ ಬಂದ್ ಮಾಡ್ತೀವಿ ಅಂದ್ರೆ ರೋಡು ನಮ್ದು ಐತಿ. ಅದು ಟಿ.ಸಿ.ಗೆ ಲೋಡ್ ಜಾದಾ ಐತೆ ಅಂತ ಮಾಡತ್ತಾರ. ಪ್ರಾಬ್ಲಮ್ ಕೆ ಬಿದ ಐತಿ, ಜನರದಿಲ್ಲ. ಟಿಸಿಗೆ ಎಷ್ಟು ಪವರ್
ಕಂಟ್ರೋಲ್ ಬೇಕು, ಆ ಥರ ನೀವು ಇದು ಮಾಡ್ಕೊಂಡು ಅದು ಮಾಡಿಸ್ಕೋಬೇಕಲ್ವಾ? ಇಲ್ಲ ಅವ್ರು ಮಾಡ್ಬೇಕು, ನಮ್ಗೇನು ತಿಳಿತೈತೆ ಟೆಕ್ನಿಕಲ್ ಇಶ್ಯೂ ಏನಿರ್ತೈತೆ ಕೆ ಬಿ ಆಫೀಸರಿಗೆ ಗುರ್ತೈತೆ ಟೆಕ್ನಿಕಲ್ ಇಶ್ಯೂ. ಲಾಸ್ಟ್ ವೀಕ್ನೂ ಹಂಗೆ ಆಗಿತ್ತು, ಲಾಸ್ಟ್ 2-3 ಸಲ ಆಗೈತಿ. ಸಾರ್ವಜನಿಕವಾಗಿ ಪ್ರಾಬ್ಲಮ್ ಆಗೈತೆ ಅಂತ ಹೆಣ್ಮಕ್ಳು ಮಾತಾಡತ್ತಾರ. ಇಲ್ಲಿಕಂದ್ರೆ ಒಂದು ದಿವಸ ಯಾಕಂದ್ರೆ ಗಿಡ ಮಳಿ ಕಂಬ ಬಿದ್ದು ಅದು ನಮಗೂ ಅರ್ಥ ಆಗ್ತೈತಿ. ನಾವು ಸಹಕಾರ ಮಾಡಿದ್ವಿ, ಆದ್ರೆ 2-3 ದಿವಸ ಸಹಕಾರ ಮಾಡೋಕೆ ಆಗೋದಿಲ್ಲ ಅಲ್ಲ, ಮಾಡ್ಬೇಕು ಪ್ರಾಬ್ಲಮ್ ಸಾಲ್ವ್. 3 बार टीसी डाले, 3 बार में टीसी चली. ಏನಿಲ್ರಿ, ಅದೇನು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಮುಂದೆ ಏನಿರ್ತೈತಿ. ಇವತ್ತು ಇಲ್ಲಿ ಹೇಳ್ತೇವೆ, ನಾಳೆ ಬಂದು ಕೆ ವಿ ಮುಂದೆ ಕೇಳ್ತೀವಿ, ಇಲ್ಲಿಕಂದ್ರೆ ಜಿಲ್ಲಾ ಅಧಿಕಾರಿ ಆಫೀಸ್ ಮುಂದೆ ಬಂದು ಕುಂದಿರ್ತೀವಿ, ಎಲ್ಲ ಜನ ಬಂದು ಮಾಡ್ಕೊಳ್ಳಿ. ಸರ ನೀತಿ ಸಂಹಿತೆ ಉಲ್ಲಂಘನೆ ಇಲ್ರಿ. ಈಗ ಅವ್ರಿಗೆ ತಿಳಿಬೇಕು, ಜಿಲ್ಲಾ ಆಡಳಿತಕ್ಕೆ ಗುರ್ತಾಗಬೇಕು, ಎಲ್ಲೆಲ್ಲಿ ಕರೆಂಟ್ ಹೋಗೈತಿ, ಎಲ್ಲೆಲ್ಲಿ ಇಲ್ಲ, ಏನೆಲ್ಲಿ ಪ್ರಾಬ್ಲಮ್ ಇದೆ ಅವ್ರಿಗೆ ಗುರ್ತಾಗಬೇಕಲ್ಲ. 48 ತಾಸು ಮೇಲೆ ಆಗೈತಿಲ್ಲ ಈಗ ಟೈಮ್. ಎಷ್ಟು ತಾಸು ಆಯ್ತು? 1 ತಾಸು 2 ತಾಸು ಆಯ್ತು. ಬೆಳಗ್ಲಿಂದ ನೀವು ಕೊಡತ್ತೀರಿ. ಈಗ ಈ ಪ್ರಾಬ್ಲಮ್ ಏನಿದಲ್ಲ, ನಿನ್ನೆ ಪ್ರಾಬ್ಲಮ್ ಇಲ್ಲಿದು ಹಳೆ ಪ್ರಾಬ್ಲಮ್ ಅದು. ಈ TC 3 ನಂಬರ್ TC ಹಳೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬೇರೆ ಕಡೆ ಎಲ್ಲ ಕಡೆ ಕರೆಂಟ್ ಬಂದು ನಿನ್ನೆ ಹೋದು, ತಾತ್ಕಾಲಿಕವಾಗಿ 1 ತಾಸು ಹೋಗಿದ್ದು, 2 ತಾಸು ಹೋಗಿದ್ದು, ಎಲ್ಲ ಕಡೆ ಲೈನ್ ಬಂದವು. ಈ 3 ನಂಬರ್ TCಗೆ ನಾವು ಪಾಪ ಮಾಡಿವಿ, ಇಲ್ಲಿ ಜನರು ಪಾಪ ಮಾಡಿವಿ. ಯಾಕೆ ನೀವು ಸಹಕಾರ ಮಾಡ್ತಿಲ್ಲ? ನೀವು ಮಾಡಿದ್ರೆ ನಾವು ಈ ಪರಿಸ್ಥಿತಿಗೆ ಬರೋದಲ್ಲ. ನಾಳೆ ಮತ್ತೆ ನಾವು ನಿಮ್ಮ KB ಅಧಿಕಾರಿಗೂ ಭೇಟಿ ಆಗ್ತೇವೆ, ಜಿಲ್ಲಾ ಅಧಿಕಾರಿಗೂ ಒಂದು ಮನವಿ ಕೊಡ್ತೇವೆ. ಇಸಾಸ್ ಅಹಮದ್ ಮುಕ್ಬಿಲ್. ಈಗ ನಾನು ಅಬ್ದುಲ್ ಹಮೀದ್ ಇನಾಮದಾರ್ ITI ಕಲಿತ ಇವತ್ತು ಇಬ್ರಾಹಿಂ ರೋಜೆ ಪಕ್ಕದಲ್ಲಿ ಸುಮಾರು 2 ದಿನಗಳಿಂದ ನಮ್ಮ ಮೇರಾದ ರಜಾಕ್ ಹೊರತಿಯವರ ಮನೆ ಹಿಂದುಗಡೆ 2 ದಿವಸದಿಂದ ಕಂಬಗಳು ಬಿದ್ದು ಈ ಕ್ಷೇತ್ರ ಒಳಗೆ ಎಲೆಕ್ಟ್ರಿಕ್ ವಿದ್ಯುತ್ ಸರಬರಾಜು ಸರಿಯಾಗಿ ಇದನ್ನಾಗ್ತಾ ಇಲ್ಲ. ಸುಮಾರು 1000-2000 ಮನೆಗಳಲ್ಲಿ 2 ದಿನಗಳಿಂದ ವಿದ್ಯುತ್ ಸರಬರಾಜನ್ನು ಇಲ್ಲ. ಆ ಉದ್ದೇಶದಿಂದ ಜಿಲ್ಲಾ ಆಡಳಿತಿಗೆ ಇವರು ಯಾಕೆ ಕಷ್ಟದಲ್ಲಿದ್ದಾರೆ ಗೊತ್ತಾಗೋದು. ಆ ಉದ್ದೇಶದಿಂದ ಇವರು ರಸ್ತೆಯನ್ನು ಇದು ಮಾಡಿದ್ದಾರೆ. ಇವರು ರಸ್ತೆ ತಡೆಯಬೇಕು ಅಂತೇಳಿದರೆ ಇನ್ನೂವರೆಗೂ ಇಲ್ಲಿ ಜಿಲ್ಲಾ ಅಧಿಕಾರಿಯ ಯಾವುದೇ ಮಹಾನಗರ ಪಾಲಿಕೆ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಯಾರೂ ಬಂದು ಇವರ ನೋವನ್ನು ಮೇಲಿನ ಅಧಿಕಾರಿಗಳಿಗೂ ತಲುಪಿಸಬೇಕಿತ್ತು, ಅದು ತಲುಪಿಸಿಲ್ಲ. ಅಂದರೆ ನಮ್ಮ ಜಿಲ್ಲಾ ಆಡಳಿತ ಎಷ್ಟು ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದೆ ಅನ್ನೋದು ಇದು ಕಂಡು ಈ ಜನ ಯಾಕೆ ಕಷ್ಟದೊಳಗೆ ಅದರ ಅನ್ನೋದು ಗೊತ್ತಿಲ್ಲ. 2 ದಿವಸ ಅಂದರೆ ಇಂಥ ಬೇಸಿಗೆಯಲ್ಲಿ ಯಾವ ಥರ ಅವರು ಜೀವನ ಮಾಡಬೇಕು ಅನ್ನೋದು ಇದು ಯಾವುದೂ ಇದನ್ನು ಅದೇ ಒಂದು ದಿವಸ ಎಲೆಕ್ಟ್ರಿಕ್ ಬಿಲ್ ಲೇಟ್ ತುಂಬಿದ್ರು ಇವರು ಪೆನಾಲ್ಟಿ ಹಾಕ್ತಾರೆ. ಈ ಸ್ಥಿತಿ ಒಳಗೆ ಜನ ಆಕ್ರೋಶ ಒಳಗೆ ಬಂದು ಏನು ಬೇಕಾದ್ ಮಾಡ್ಬೋದು. ಆ ಪರಿಸ್ಥಿತಿ ಆಗಬಾರ್ದು ಉದ್ದೇಶದಿಂದ ಜಿಲ್ಲಾ ಆಡಳಿತ ಈ ವಿಷಯಕ್ಕೆ ತುರ್ತವಾಗಿ ಇದನ್ನು ತಗೋಬೇಕು. ಯಾಕಂತೇಳಿದರೆ ಈಗ ಬಂದ ನಂತರ ನಮಗೆ ಗಮನಕ್ಕೆ ಬಂತು, ಇವತ್ತು ಇಲ್ಲ ಯಾವತ್ತೂ ಗಾಳಿಗೆ ಬಂದ ಸಂದರ್ಭದಲ್ಲಿ ಇದು TC ಹೋಗ್ತದಂತ ಯಾಕೆ ಇವ್ರಿಗೆ ಈ ವಿಷಯ ಗೊತ್ತಿದ್ದು ಇದಕ್ಕೆ ಇದನ್ನು ಮಾಡ್ಕೊಳ್ಳೋದಿಲ್ಲ, ರಿಪೇರಿ ಮಾಡಿ ಅಥವಾ ಒಂದು ಯಾವ ಹೈ ಟೆನ್ಷನ್ ಏನು ಬೇಕು ಅನ್ನೋದು ಇದನ್ನು ಕುಂದಿರಿಸ್ಬೇಕು ಅಂತ ಹೇಳಿದರೆ ನಮ್ಮ ಮೇಯರ್ ಅವ್ರು ಏನೈತಿ, ನನ್ನ ಇದನ್ನು ಬೇಕು, ನನ್ನ ಸಮಾಜದ ಜನ ಯಾವ ಥರ ಬಾಳಲ್ಲಿ ಮಾಡ್ಲಿಕ್ಕತ್ತಾರ ಅನ್ನೋದು ಅದು ಅವ್ರಿಗೆ ಗೊತ್ತಿಲ್ಲ. ಅದೇ ಹಣ ಏನೈತಿ ಬೇರೆಯವ್ರಿಗೆ ಕೊಟ್ಟು ಇವ್ರು ಇವತ್ತು ಮೇಯರ್ ಆಗಿದ್ದಾರೆ. ಇವತ್ತು ಅವ್ರದ್ದೇ ವಾರ್ಡಿನ ಕ್ಷೇತ್ರ ಜನರು ಯಾವ ಸ್ಥಿತಿ ಒಳಗದಾರ ಅದ್ರ ಬಗ್ಗೆ ಯಾರೂ ಗಮನಕ್ಕೆ ತಗೋತಾ ಇಲ್ಲ ಅಂದಮೇಲೆ ಎಷ್ಟು ನಿರ್ಲಕ್ಷಿತನ ಐತಿ ಈ ವಾರ್ಡ್ನಲ್ಲಿ ಅಂತ ಹೇಳಿದರೆ, ಇವತ್ತು ನಾನು ಬಂದಿನಲ್ಲಿ ರೋಡ್ ನೋಡಿದ್ರೆ ಅಂತೇಳಿದ್ರೆ ಜನರಿಗೆ ಅಡ್ಡಾಡಲಿಕ್ಕೆ ಆಗೋದಿಲ್ಲ. ಮತ್ತು ಮಹಾನಗರ ಪಾಲಿಕೆ ಮೇಯರು ಬೇರೆ ವಾರ್ಡ್ಗಳಲ್ಲಿ ಹೋಗಿ ರೋಡ್ ಉದ್ಘಾಟನೆ ಮಾಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ತಂದೆ ವಾರ್ಡ್ದೊಳಗೆ ಕೆಲಸ ಮಾಡಲಿಕ್ಕೆ ಇದನ್ನಿಲ್ಲ. ಈ ಜನರಿಗೆ ಇಲೆಕ್ಟ್ರಿಕ್ ಒದಗಿಸ್ಬೇಕು. ರಾತ್ರಿಯನ್ನು ಏನೇ ಆಗಲಿ, ಯಾಕೆ ಇದು ಮೂಲ ಸೌಲಭ್ಯ ಇದೆ ಏನು ವಿದ್ಯುತ್ ಸರಬರಾಜು ಏನದ ಮೂಲ ಸೌಲಭ್ಯ. ಇದಕ್ಕೇನೈತಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಇದಕ್ಕೆ ವೇಟ್ ಮಾಡಬಾರ್ದು. ಯಾವುದೇ ದರದಿರಲಿ ಅವ್ರಿಗೆ ತೊಗೊಂಡು ಅದಕ್ಕೆ ರಿಪೇರಿ ಮಾಡಿ ಅದು ಎಲೆಕ್ಟ್ರಿಕ್ ಕಂಬ ಕುಂದಿರ್ಸ್ಬೋದಿತ್ತು. ಯಾರು ಒಬ್ಬರು ಅಧಿಕಾರಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಎಷ್ಟು ನಿರ್ಲಕ್ಷ್ಯತನ ಐತೆ ಅನ್ನೋದು ಅದು ಗೊತ್ತಾಗ್ತದೆ. ಏನು ನನ್ನ ಹೆಸರು ಅಬ್ದುಲ್ ಹಮೀದ್ ಇನಾಮದಾರ್, ಸಾಮಾಜಿಕ ಕಾರ್ಯ.
गाड़ी